ಲಕ್ಕುಂಡಿ 6ನೇ ದಿನ ಮಣ್ಣಿನಡಿ ಸಿಕ್ತು ಮೂಳೆ. ಹಾವು ಬಂತು, ಸ್ನೇಕ್ ಕ್ಯಾಚರ್ ಬಂದ್ರು, ಕಳ್ಳ ಶಿಗ್ಲಿ ಬಸ್ಯ ಹೇಳಿದ್ದೇನು? ನಮಸ್ಕಾರ ವೀಕ್ಷಕರೇ. ಲಕ್ಕುಂಡಿ ಮಣ್ಣು ದಿನಕ್ಕೊಂದು ಕತೆ ಹೇಳ್ತಾಗಿದೆ. ಆರಂಭದಲ್ಲಿ ಚಿನ್ನ ಸಿಕ್ತು, ಆಮೇಲೆ ಮಡಿಕೆ ಸಿಕ್ತು. ಈಗ 6ನೇ ದಿನದ ಉತ್ಖನನದಲ್ಲಿ ಸಿಗ್ತಾ ಇರುವುದು ಏನು ಗೊತ್ತಾ? ಮಣ್ಣಿನ ಅಡಿ ಹೂತು ಹೋಗಿದ್ದ ಮಾನವನ ಮೂಳೆಗಳು ಒಂದೊಂದಾಗಿ ಹೊರಬರ್ತಾ ಇದ್ದಾವೆ. ಹೌದು, ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದ 5 ಅಡಿ ಆಳದಲ್ಲಿ ಮೂಳೆಗಳ ಚೂರು ಪತ್ತೆಯಾಗಿವೆ. ಇದು ಬರೀ ನಿಧಿ ಇರುವ ಜಾಗ ಅಷ್ಟೇ ಅಲ್ಲ, ಇದೊಂದು ಸಮಾಧಿಯೂ ಕೂಡ ಆಗಿತ್ತಾ. ಇನ್ನೊಂದು ಕಡೆ ಹಸಿರು ಕಲ್ಲಿನ ನಾಗರ ಶಿಲೆ ಸಿಕ್ಕಿದೆ. ಇದರ ಮೇಲಿರುವ ಹಾವಿನ ಕೆತ್ತನೆ ಎಷ್ಟು ಲೈವ್ ಆಗಿದೆ ಅಂದರೆ ನೋಡಿದ್ರೆ ನಿಜವಾದ ಹಾವೇ ಹೆಡೆ ಎತ್ತಿ ನಿಂತಿದೆ ಅಂತ ಅನಿಸುತ್ತೆ. ಇದೇ ಜಾಗಕ್ಕೆ ಈಗ ಮೈಸೂರಿನಿಂದ ಸ್ನೇಕ್ ಕ್ಯಾಚರ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಕುಖ್ಯಾತ ಕಳ್ಳ ಶಿಗ್ಲಿ ಬಸ್ಯ ಕೂಡ ಉತ್ಖನನ ನೋಡೋಕೆ ಬಂದಿದ್ದಾನೆ. ಒಬ್ಬ ಕುಖ್ಯಾತ ಕಳ್ಳ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾನೆ. ಹಾಗಾದ್ರೆ ಆ ಭವಿಷ್ಯವಾಣಿಯನ್ನು ಬನ್ನಿ ಇವತ್ತಿನ ರೋಚಕ ಸಂಚಿಕೆಯಲ್ಲಿ ಮೂಳೆಯ ರಹಸ್ಯ, ಹಾವಿನ ಹೈಡ್ರಾಮಾ ಮತ್ತು ಶಿಗ್ಲಿ ಬಸ್ಯ ನುಡಿದ ಭವಿಷ್ಯವಾದರೂ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ, ಲಕ್ಕುಂಡಿಯಲ್ಲಿ ಸಿಕ್ಕಿರುವ ಮೂಳೆ ನಿಜಕ್ಕೂ ಮಾನವನ ಮೂಳೆನಾ ಅಥವಾ ಈ ಲಕ್ಕುಂಡಿಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಮಡದಂತಹ ವೀರ ಯೋಧರ ಮೂಳೆಗಳ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಲಕ್ಕುಂಡಿ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಜೆಸಿಬಿ ಮತ್ತು ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಮಣ್ಣು ಜರಡಿ ಹಿಡಿಯುವಾಗ ಮೊದಲು ಸಿಕ್ಕಿದ್ದು ವಿಭಿನ್ನ ನಾಣ್ಯಗಳು. ಇವು ಚಾಲುಕ್ಯರ ಕಾಲದ ನಾಣ್ಯಗಳ ಅಥವಾ ಬ್ರಿಟಿಷರ ಕಾಲದ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದ್ರೆ ನಿಜವಾಗಿಯೂ ಶಾಕ್ ಆಗಿದ್ದು ಯಾವಾಗ ಗೊತ್ತಾ? ಸುಮಾರು 5 ಅಡಿ ಆಳಕ್ಕೆ ಹೋದಾಗ ಮಣ್ಣಿನ ಮಧ್ಯೆ ಬಿಳಿ ಬಣ್ಣದ ವಸ್ತುಗಳು ಕಂಡವು. ಪರಿಶೀಲನೆ ಮಾಡಿದಾಗ ಅವು ಮೂಳೆಗಳ ಚೂರಾಗಿದ್ವು. ಇದು ಮನುಷ್ಯನ ಮೂಳೆಗಳ ಅಥವಾ ಪ್ರಾಣಿಗಳದ್ದ ಅನ್ನೋದು ಪುರಾತತ್ವ ಇಲಾಖೆ ತಕ್ಷಣ ಅಲರ್ಟ್ ಆಗಿ ಇದನ್ನ ಸಂಗ್ರಹ ಮಾಡಿದೆ. ಮೂಳೆಗಳನ್ನು ಪ್ಯಾಕ್ ಮಾಡಿ FSLಗೆ ಕಳುಹಿಸೋದಕ್ಕೆ ಸಿದ್ಧತೆ ನಡೆಸಿದೆ. ಒಂದು ವೇಳೆ ಅದು ಮಾನವನ ಮೂಳೆಯಾಗಿದ್ರೆ ಲಕ್ಕುಂಡಿ ಇತಿಹಾಸಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಂತಾಗತ್ತೆ. ಇಲ್ಲಿ ನರಬಲಿ ನಡೀತಾ ಇತ್ತಾ ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ನರಬಲಿ ನಡೀತಾ ಇತ್ತಾ ಅನ್ನುವಂತಹ ಸಂಶಯ ಅಥವಾ ಆ ಒಂದು ಕರಾಳ ಇತಿಹಾಸನೋ ಅಥವಾ ಕರಾಳತೆಯ ಕಥೆ ಓಪನ್ ಆಗತ್ತೆ. ಮತ್ತೊಂದು ಕಡೆ ನಾಗಶಿಲೆ, ನಾಗಾರಾಧನೆಯ ಸಂಕೇತವೂ ಕೂಡ ಸಿಕ್ಕಂತಾಗಿದೆ. ನಿಧಿ ಇರೋ ಜಾಗದಲ್ಲಿ ಹಾವು ಇರತ್ತೆ ಅನ್ನೋ ನಂಬಿಕೆ ಲಕ್ಕುಂಡಿಯಲ್ಲಿ ಬಲವಾಗ್ತಾ ಇದೆ. ಯಾಕಂದ್ರೆ ಇಂದು ಉತ್ಖನನದಲ್ಲಿ ಮತ್ತೊಂದು ನಾಗರ ಹಾವಿನ ಶಿಲ್ಪ ಸಿಕ್ಕಿದೆ. ಇದು ಸಾಮಾನ್ಯ ಕಲ್ಲಿನದ್ದಲ್ಲ, ಹಸಿರು ಬಣ್ಣದ ಸುಂದರವಾದ ಕಲ್ಲು. ಇದ್ರ ಮೇಲೆ ನಾಗರ ಹಾವು ಹೆಡೆ ಎತ್ತಿ ನಿಂತಿರುವ ಕೆತ್ತನೆಗಿದೆ. 2 ದಿನಗಳ ಹಿಂದೆ ಒಂದು ನಾಗಮಣಿ ಕಲ್ಲು ಸಿಕ್ಕಿತ್ತು. ಈಗ ಇದು 2ನೇ ನಾಗಶಿಲೆಯಾಗಿದೆ. ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಲಕ್ಕುಂಡಿಯಲ್ಲಿ ನಾಗಾರಾಧನೆ ತುಂಬಾ ಜೋರಾಗಿ ನಡೀತಾ ಇತ್ತು. ಜನರು ತಮ್ಮ ಸಂಪತ್ತನ್ನ ರಕ್ಷಣೆ ಮಾಡೋದಕ್ಕೆ ನಾಗನನ್ನ ಪೂಜೆ ಮಾಡ್ತಾ ಇದ್ರು, ಅಂದ್ರೆ ಹಾವುಗಳನ್ನ ಪೂಜೆ ಮಾಡ್ತಾ ಇದ್ರು. ಈ ಶಿಲ್ಪಗಳು ಅದರ ಸಂಕೇತ. ಇದರ ಜೊತೆಗೆ ಸುಟ್ಟ ಮಣ್ಣಿನ ಒಂದು ಬಿಲ್ಲೆ ಕೂಡ ಸಿಕ್ಕಿದೆ. ಇದು ನೋಡೋದಕ್ಕೆ 2 ರೂಪಾಯಿ ಕಾಯಿನ್ ತರ ಇದೆ. ಇದನ್ನ ಆಟ ಆಡೋದಕ್ಕೆ ಬಳಸ್ತಾ ಇದ್ರ ಅಥವಾ ವ್ಯಾಪಾರಕ್ಕೆ ಟೋಕನ್ ತರ ಆಗಿ ಬಳಸ್ತಾ ಇದ್ರ ಅನ್ನೋದು ಕುತೂಹಲ. ಇನ್ನು ಲಕ್ಕುಂಡಿಯಲ್ಲಿ ಹಾವುಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಮೊನ್ನೆ 5 ಅಡಿ ನಾಗರ ಹಾವು ಪ್ರತ್ಯಕ್ಷವಾಗಿತ್ತು. ಹಾಗಾಗಿ ಅಧಿಕಾರಿಗಳು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಜೊತೆಗೆ ಉತ್ಖನನ ಮಾಡೋದಕ್ಕೆ ಬಂದಂತಹ ಈ ಕಾರ್ಮಿಕರು, ಕೂಲಿ ಕಾರ್ಮಿಕರು ನಾವು ಮುಂದೆ ಕೆಲಸಕ್ಕೆ ಬರೋದಿಲ್ಲ ಅಂತ ಭಯದಿಂದ ಕೆಲಸನೇ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಮೈಸೂರಿನಿಂದ ಫೇಮಸ್ ಉರಗ ತಜ್ಞ ಶಿವರಾಜ್ ಮತ್ತು ಅವರ ತಂಡವನ್ನ ಸರ್ಕಾರ ಕರೆಸ್ಕೊಂಡಿದೆ. ಅಂದ್ರೆ ಅಧಿಕಾರಿಗಳು ಕರೆಸ್ಕೊಂಡಿದ್ದಾರೆ. ಅವರು ಬಂದು ಕೋಟೆಯ ಗೋಡೆ ಬಿಲ್ಲಗಳನ್ನ ಚೆಕ್ ಮಾಡಿದ್ದಾರೆ. ಶಿವರಾಜ್ ಅವರು ಟಿವಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು, ಹಾವುಗಳು ನಿಧಿ ಕಾಯುವುದಿಲ್ಲ, ಹಳೆಯ ಕಟ್ಟಡಗಳಲ್ಲಿ ಇಲ್ಲಿ ಹೆಗ್ಗಣ ಇರತ್ತೆ, ಅದನ್ನು ತಿನ್ನೋದಕ್ಕೆ ಹಾವುಗಳು ಬರ್ತವೆ. ಜನ ಇದನ್ನು ಸರ್ಪಗಾವಲು ಅಂತ ತಪ್ಪು ತಿಳಿದುಕೊಳ್ತಾ ಇದ್ದಾರೆ. ಹಾವು ದೇವರಲ್ಲ, ಅದು ಒಂದು ಪ್ರಾಣಿ. ಆದರೆ ಊರಿನ ಜನ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ನಾಗಪ್ಪ ಸುಮ್ಮನೆ ಬರಲ್ಲ ಅನ್ನೋದು ಉರಗ ತಜ್ಞರ ವಾದವಾಗಿದೆ. ಇನ್ನು 6ನೇ ದಿನದ ಇನ್ನೊಂದು ಹೈಲೈಟ್ ಏನು ಗೊತ್ತಾ ವೀಕ್ಷಕರೇ? ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿರೋ ಕುಖ್ಯಾತ, ಈಗ ಸುಧಾರಿಸಿಕೊಂಡಿರುವಂತಹ ವ್ಯಕ್ತಿ ಅಥವಾ ಕಳ್ಳ ಶಿಗ್ಲಿ ಬಸ್ಯ ಲಕ್ಕುಂಡಿಗೆ ಬಂದಿದ್ದ. ಆತನನ್ನು ನೋಡೋದಕ್ಕೆ ಜನ ಮುಗಿಬಿದ್ದಿದ್ರು. ಉತ್ಖನನ ಜಾಗವನ್ನು ನೋಡಿ ಅವ ಹೇಳಿದ್ದೇನು ಗೊತ್ತಾ? ನಾನು ನಿಧಿ ಕದಿಯೋಕೆ ಬಂದಿಲ್ಲಪ್ಪ, ಸುಮ್ಮನೆ ನೋಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಇಷ್ಟೊಂದು ಪೊಲೀಸ್ ಇದ್ರೆ ನಾನೇನು ಮಾಡಲಿ? ಅವನ ಈ ಮಾತು ಕೇಳಿ ಅಲ್ಲಿ ನೆರೆದಿದ್ದ ಜನ ಬಿದ್ದು ಬಿದ್ದು ನಕ್ಕಿದ್ದಾರೆ. ಅಲ್ಲದೆ ಹುಬ್ಬಳ್ಳಿಯ ಶಾಲಾ ಮಕ್ಕಳು, ಶಿಕ್ಷಕರು ಕೂಡ ಬಂದು ಈ ಇತಿಹಾಸವನ್ನ ಅಥವಾ ಇತಿಹಾಸ ಸ್ಥಳವನ್ನ ಕಣ್ಣಾರೆ ಕಂಡಿದ್ದಾರೆ. ಲಕ್ಕುಂಡಿ ಈಗ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಬದಲಾವಣೆಯಾಗಿದೆ. ಇನ್ನು TV9 ಮಾಧ್ಯಮದ ಜೊತೆಗೆ ಮಾತನಾಡಿದಂತಹ ಶೆಲ್ವ ಪಿಳ್ಳೈ ಅಯ್ಯಂಗಾರ್ ಅವರು ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೇಳಿದ್ದಾರೆ.
ನಾಗಬಂಧ ಮಿಥ್ಯೆ. ನಿಧಿಯನ್ನ ಹಾವು ಕಾಯತ್ತೆ ಅನ್ನೋದು ಕೇವಲ ನಂಬಿಕೆ, ವೈಜ್ಞಾನಿಕವಾಗಿ ಇದಕ್ಕೆ ಆಧಾರ ಇಲ್ಲ. ಭದ್ರತೆಗಾಗಿ ಊರಾಚೆ ಇಡಲಾಗುತ್ತೆ. ಅಂದರೆ ಹಿಂದಿನ ಕಾಲದಲ್ಲಿ ಟಂಕಸಾಲೆ ಮತ್ತು ಖಜಾನೆಯನ್ನ ಊರಿನ ಹೊರಗೆ ಇಡತಾಗಿದ್ರು, ಶತ್ರುಗಳು ದಾಳಿ ಮಾಡಿದರೆ ಸುಲಭವಾಗಿ ಸಿಗಬಾರ್ದು ಅಂತ ಈ ಟಂಕಸಾಲೆಗಳನ್ನು, ಅಂದರೆ ಈ ನಾಣ್ಯಗಳನ್ನು, ಬಂಗಾರಗಳನ್ನು, ಚಿನ್ನವನ್ನು, ಆಭರಣಗಳನ್ನು ತಯಾರು ಮಾಡುವಂತಹ ಫ್ಯಾಕ್ಟರಿಗಳನ್ನು ಊರಿನ ಆಚೆ ಇಡ್ತಾಗಿದ್ರಂತೆ. ಇನ್ನು ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ಲಕ್ಕುಂಡಿ ನಿಧಿಯನ್ನು ಹೋಲಿಕೆ ಮಾಡಲಾಗಿದೆ. ಕೇರಳದ ದೇವಸ್ಥಾನದ ಬಿ ಬ್ಲಾಕ್ ಬಾಗಿಲು ತೆಗೀಲಿಲ್ಲ ಅಂದರೆ ಶಾಪ ತಟ್ಟುತ್ತೆ ಅನ್ನೋದೆಲ್ಲ ಸುಳ್ಳು. ಬಾಗಿಲು ತೆಗೆಯೋದಕ್ಕೆ ಟೆಕ್ನಿಕ್ ಗೊತ್ತಿಲ್ಲ ಅಷ್ಟೇ ಅಂತ ಹೇಳ್ತಾಗಿದ್ದಾರೆ. ಹೀಗಾಗಿ ಲಕ್ಕುಂಡಿಯಲ್ಲೂ ಅಷ್ಟೇ ಮಣ್ಣು ಅಗದ್ರೆ ಸತ್ಯ ಸಿಗತ್ತೆ ಹೊರತು ಶಾಪ ಅಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾಗಿದ್ದಾರೆ. ಅಂತಿಮವಾಗಿ ಹೇಳೋದಂತಂದರೆ ವೀಕ್ಷಕರೇ, ಲಕ್ಕುಂಡಿ ಉತ್ಖನನದ 6ನೇ ದಿನಕ್ಕೆ ಕಾಲಿಟ್ಟಿದೆ. ಮೂಳೆ, ನಾಣ್ಯ, ನಾಗಶಿಲೆ ಇವೆಲ್ಲವೂ ಕೂಡ ಲಕ್ಕುಂಡಿಯ ಚರಿತ್ರೆಯ ಪುಟಗಳು. ಮುಂದಿನ ದಿನಗಳಲ್ಲಿ ಆ ಮೂಳೆ ಯಾರದ್ದು ಅಂತ ಗೊತ್ತಾಗತ್ತಾ? ಸ್ನೇಕ್ ಕ್ಯಾಚರ್ ಆ ಹಾವನ್ನು ಹಿಡಿತಾರಾ? ಇನ್ನೂ ಕೂಡ ರಹಸ್ಯಗಳು ಹೊರಗಡೆ ಬರ್ತಾವ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಆದರೆ ಈ ಮೂಳೆ ಯಾರದ್ದು ಅಂದರೆ ಈಗೊಂದು ಪ್ರಾಣಿಯದ್ದಾಗಿದೆಯಾ ಅಥವಾ ಮನುಷ್ಯನದ್ದೇ ಆಗಿದ್ರೆ ಗಂಡ ಹೆಣ್ಣ ಅಂತ ಅನ್ನೋದು ಟೆಸ್ಟ್ ಆಗುತ್ತೆ. ಇದು ಎಷ್ಟು ವರ್ಷ ಹಳೆಯ ಮೂಳೆ ಅನ್ನೋದು ಗೊತ್ತಾಗತ್ತೆ. ಜೊತೆಗೆ ಈ ಮೂಳೆಯ ವ್ಯಕ್ತಿ ಹೆಂಗೆ ಸತ್ತಿದ್ದಾನೆ ಅನ್ನೋದು ಕೂಡ ಗೊತ್ತಾಗತ್ತೆ. ನೋಡಿ, ಈಗಿನ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಬೇಕಾದನ್ನೆಲ್ಲವನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಬಹುದು. ಹೀಗಾಗಿ ಮನುಷ್ಯರಲ್ಲಿ ಕಾಡ್ತಾ ಇರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಈ ಮೂಳೆಗಳು ಮನುಷ್ಯರದೇ ಆಗಿದ್ರೆ ಅಲ್ಲಿ ಏನು ನಡೀತಾ ಇರಬಹುದು? ಆದರೆ ದೇವಸ್ಥಾನದ ಮುಂದೆ ಮೊದಲೆಲ್ಲ ನರಬಲಿ ಕೊಡ್ತಾ ಇದ್ರಂತೆ. ಅಂದರೆ ಯಾರೋ ಒಬ್ಬ ಅಮಾಯಕನ ತಂದು ನರಬಲಿ ಕೊಡ್ತಾ ಇದ್ರಂತೆ ಅಮಾವಾಸ್ಯೆಗೆ, ಹುಣ್ಣಿಮೆಗೆ. ಆ ನರಬಲಿ ನಡೀತಾ ಇತ್ತ ಈ ಲಕ್ಕುಂಡಿ ಗ್ರಾಮದಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಧಿ ಕಾಯೋ ಹಾವು ಅನ್ನೋದು ಮೂಢನಂಬಿಕೆನಾ? ಇನ್ನು ಈಗ ಲಕ್ಕುಂಡಿಯ ಚಿತ್ರಣವೇ ಬದಲಾಗ್ತಾ ಇದೆ. ಕೇವಲ ಪುರಾತತ್ವ ಇಲಾಖೆ ಮಾತ್ರ ಅಲ್ಲ, ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಕೂಡ ಹದ್ದುಗಳಂತೆ ಲಕ್ಕುಂಡಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂಕಿಅಂಶಗಳನ್ನು ಒಂದ್ಸರ್ತಿ ನೋಡಿದ್ರೆ ನಾವು 2023ರಲ್ಲಿ ಲಕ್ಕುಂಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಾಗದ ಬೆಲೆ ಎಕರೆಗೆ 50 ಲಕ್ಷ ರೂಪಾಯಿ ಇತ್ತು. 2025-26 ಇದೇ ಜಾಗದ ಬೆಲೆ ಈಗ 1 ಕೋಟಿ ದಾಟಿದೆ. ಕೇವಲ 2 ವರ್ಷಗಳಲ್ಲಿ ಬೆಲೆ ಡಬಲ್ ಆಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ಇದಕ್ಕೆ ಕಾರಣ ಏನಂತಂದ್ರೆ, ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಇದೆ, ಉತ್ತಮ ರಸ್ತೆ ಸಂಪರ್ಕ ಇರೋದ್ರಿಂದ ಹೂಡಿಕೆದಾರರು ಆಸಕ್ತಿ ತೋರ್ತಾಗಿದ್ದಾರೆ. ಇನ್ನೊಂದು ಗಣರಾಜ್ಯೋತ್ಸವದ ಟ್ಯಾಬ್ಲೋ. ದೆಹಲಿಯಲ್ಲಿ ನಡೆದ ಪರೇಡ್ನಲ್ಲಿ ಲಕ್ಕುಂಡಿ ಟ್ಯಾಬ್ಲೋ ಪ್ರದರ್ಶನವಾದ ನಂತರ ಇಡೀ ದೇಶಕ್ಕೆ ಈ ಊರು ಪರಿಚಯವಾಗತ್ತೆ. ಇನ್ನು ಹೊಸದೇನಂತಂದರೆ ಲಕ್ಕುಂಡಿಯ ಪ್ರಾಜೆಕ್ಟ್. ಸರ್ಕಾರ ಇಲ್ಲಿ ಹೆರಿಟೇಜ್ ಝೋನ್ ಮಾಡ್ತಾ ಇದೆ ಅನ್ನೋ ಸುದ್ದಿ ಕೇಳಿ ಇಲ್ಲಿ ರೆಸಾರ್ಟ್, ಹೋಟೆಲ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಕುಳಗಳು ಮುಗಿಬೀಳ್ತಾಗಿದ್ದಾವೆ. ಗದಗದ ರಿಯಲ್ ಎಸ್ಟೇಟ್ ಕಂಪನಿ ಮಾಲೀಕ ವೀರೇಶ್ ಹಿರೇಮಠ್ ಹೇಳ್ತಾರೆ, ಭೂಮಿಯನ್ನು ವಸತಿ ಪ್ಲಾಟ್ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ. ಹೊರಗಿನವರು ಬಂದು ಇಲ್ಲಿ ಜಾಗ ಕೇಳ್ತಿದ್ದಾರೆ. ರೈತರಿಗೆ ಇದು ಖುಷಿಯ ವಿಚಾರ. ತಮ್ಮ ಒಣ ಭೂಮಿಗೆ ಕೋಟಿ ಕೋಟಿ ಬೆಲೆ ಬರ್ತಾಗಿದೆ. ಆದರೆ ಫಲವತ್ತಾದ ಕೃಷಿ ಭೂಮಿ ಹೀಗೆ ಕಾಂಕ್ರೀಟ್ ಕಾರ್ಡ್ ಆದರೆ ಮುಂದಿನ ಗತಿ ಏನು ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾಗಿದೆ. ಒಂದೆಡೆ ಭೂಮಿ ಬೆಲೆ ಏರ್ತಾ ಇದೆ, ಇನ್ನೊಂದು ಕಡೆ ಊರು ಬಿಡುವಂತಹ ಪರಿಸ್ಥಿತಿ ಅಥವಾ ಊರು ಬಿಡುವಂತಹ ಭಯ ಜನರನ್ನ ಕಾಡ್ತಾಗಿದೆ. ಸರ್ಕಾರ ಲಕ್ಕುಂಡಿಯನ್ನ ಪ್ರವಾಸಿ ತಾಣವನ್ನಾಗಿ ಮಾಡೋದಕ್ಕೆ ಉತ್ಖನನ ನಡೆಸ್ತಾಗಿದೆ. ಮುಂದಿನ ದಿನಗಳಲ್ಲಿ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗಬಹುದಾಗಿದೆ. ಇಲ್ಲಿನ ಜನರ ಡಿಮ್ಯಾಂಡ್ ಸ್ಪಷ್ಟವಾಗಿದೆ. ನಮ್ಮದು 2 ಅಂತಸ್ತಿನ ದೊಡ್ಡ ಮನೆಗಿದೆ. ನಮ್ಮ ಮುತ್ತಂದ್ರ ಕಾಲದಿಂದಲೂ ಕಟ್ಟಿಸಿದಂತಹ ಮನೆ ಇದು. ಸರ್ಕಾರ ನಮಗೆ ಇಂದಿರಾ ಆವಾಸ್ ಯೋಜನೆಯಲ್ಲಿ ಪುಟ್ಟ ಮನೆ ಅಥವಾ ಪುಟ್ಟ ಡಬ್ಬಾ ಮನೆಯನ್ನು ಕೊಡೋದು ಬೇಡ. ನಮ್ಮ ಪಾರಂಪರಿಕ ಮನೆಗೆ ಸಮನಾದಂತಹ ಅಥವಾ ಅದೇ ಮೌಲ್ಯದ ಒಳ್ಳೆ ಮನೆ ಕಟ್ಟಿಸ್ಕೊಟ್ರೆ ಸಾಕಪ್ಪ ಅಂತ ಜನ ಹೇಳ್ತಾಗಿದ್ದಾರೆ. ಇದು ಯಾವ ನ್ಯಾಯಯುತವಾದ ಬೇಡಿಕೆ ಅಲ್ಲವಾ ವೀಕ್ಷಕರೇ? 70 ವರ್ಷದ ಹಿರಿಯರೊಬ್ಬರು ಹೇಳ್ತಾರೆ, ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ, ಇಲ್ಲೇ ಬೆಳೆದಿದ್ದೀವಿ. ಈಗ ದಿಢೀರಂತ ಸರ್ಕಾರ ಬಂದು ಎದ್ದು ಹೋಗಿ ಅಂತಂದರೆ ಎಲ್ಲಿಗೆ ಹೋಗೋದು? ನಮ್ಮ ನೆನಪುಗಳು ಇಲ್ಲೇ ಇದ್ದಾವೆ, ನಮ್ಮ ನೆನಪುಗಳಿಗೆ ಬೆಲೆನೇ ಇಲ್ವಾ ಅಂತ ಹಿರಿಯರು ಪ್ರಶ್ನೆ ಕೇಳ್ತಾಗಿದ್ದಾರೆ. ಆದರೆ ಕೆಲವೊಂದಿಷ್ಟು ಗ್ರಾಮಸ್ಥರು ಇದನ್ನು ಒಂದು ಅವಕಾಶವನ್ನಾಗಿಯೂ ಕೂಡ ನೋಡ್ತಾಗಿದ್ದಾರೆ. ಹಳೆಯ ಬಿದ್ದು ಹೋದಂತಹ ಮನೆಯ ಬದಲು ಸರ್ಕಾರ ಹೊಸದಾಗಿ ಉತ್ತಮ ಸೌಲಭ್ಯ ಇರುವಂತಹ ಕಾಲೋನಿ ಕಟ್ಟಿಸ್ಕೊಟ್ರೆ ಒಳ್ಳೆಯದೇ ಅಲ್ವಾ ಅನ್ನೋದು ಯುವಕರ ಅಭಿಪ್ರಾಯ. ಒಟ್ಟಿನಲ್ಲಿ ಲಕ್ಕುಂಡಿ ಜನ ಈಗ ಇಬ್ಬಾಗವಾಗ್ತಾಗಿದ್ದಾರೆ.
ಇನ್ನು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಅವರು ಲಕ್ಕುಂಡಿಗೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಪಟ್ಟ ದೊರಕಿಸಿಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇದು ಸತ್ಯವಾದರೆ ಲಕ್ಕುಂಡಿ ಮ್ಯಾಪ್ ಸಂಪೂರ್ಣವಾಗಿ ಬದಲಾಗುತ್ತೆ. ವಿದೇಶಿ ಪ್ರವಾಸಿಗರು ಹರಿದು ಬರ್ತಾರೆ. ಹೋಟೆಲ್ ಹೋಮ್ ಸ್ಟೇಗಳಿಗೆ ಬೇಡಿಕೆ ಬರುತ್ತೆ. ಆಗ ಇವತ್ಯಾರು ಜಾಗ ಮಾರ್ತಿದ್ದಾರೋ ಅವರೇ ನಾಳೆ ಪಶ್ಚಾತ್ತಾಪ ಪಡಬೇಕಾಗಬಹುದು ಅಂತ ಹೇಳ್ತಾರೆ. ಆದರೆ ವೀಕ್ಷಕರೇ, ಲಕ್ಕುಂಡಿ ಈಗ ಒಂದು ಕವಲು ದಾರಿಯಲ್ಲಿದೆ. ಒಂದು ದಾರಿ ಇತಿಹಾಸದ ಕಡೆಗೆ, ಅಲ್ಲಿನ ದೇವಾಲಯಗಳು, ನಿಧಿ ಮತ್ತು ಪ್ರಾಚೀನ ವೈಭವ ಮರುಕಳಿಸ್ತಾಗಿದೆ. ಇನ್ನೊಂದು ದಾರಿ ಆಧುನಿಕತೆಯ ಕಡೆಗೆ, ರಿಯಲ್ ಎಸ್ಟೇಟ್ ಹೂಡಿಕೆ ಮತ್ತು ವಾಣಿಜ್ಯೀಕರಣ. ಈ ಹಿತ್ತಾಳೆಯ ಗಂಟೆಯ ಶಬ್ದ ಮತ್ತೆ ಮೊಳಗುತ್ತಾ? ಈ ನಾಗರ ಹಾವು ತನ್ನ ಜಾಗವನ್ನು ಬಿಟ್ಟುಕೊಡುತ್ತಾ? ಲಕ್ಕುಂಡಿ ಜನರು ತಮ್ಮ ಪೂರ್ವಜರ ಮನೆಗಳನ್ನು ತ್ಯಾಗ ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವುದರ ಮೇಲೆ ಈ ಊರಿನ ಭವಿಷ್ಯ ನಿಂತಿದೆ. ಲಕ್ಕುಂಡಿಯ ಮಣ್ಣಿನ ಕಣಕಣದಲ್ಲೂ ರೋಚಕತೆ ಇದೆ. ಈ ಸರಣಿ ಇಲ್ಲಿಗೆ ಮುಗಿಯುವುದಿಲ್ಲ. ಮುಂಬರೋ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಕೂಡ ನಾವು ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ರಿಯಲ್ ಎಸ್ಟೇಟ್ ಕೋಟಿ ಒಂದು ಎಕರೆಗೆ 1 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಈ ರೈತರೆಲ್ಲ ತಮ್ಮ ಜಮೀನುಗಳನ್ನು ಬಿಟ್ಟುಕೊಡ್ಬೇಕಾ? ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಹಾಳಾಗ್ತಾ ಇದ್ರೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.